ಈ ಒಂದು ದಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರ್ನಾಟಕೊಂಡಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಆನಂದ ಅವರಿಗೆ ನಾನು ಜಿಲ್ಲಾ ಸಮಿತಿ ಪರವಾಗಿ ಅವರಿಗೆ ವಂದನೆಗಳನ್ನು ಹೊಂದಿಸುತ್ತಾ ಇದ್ದೀನಿ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾದಂಥ ಜಗಮಣ್ಣವರು ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸುತ್ತಾ, ನಮ್ಮ ಶಿಡ್ಲಘಟ್ಟ ತಾಲೂಕಿನ ಏನು ಹಳ್ಳಿಗಳಿಂದ ಬಂದಿರತಕ್ಕಂಥ ನಮ್ಮ ಹಿರಿಯರಿದ್ದಾರೆ, ನಮ್ಮ ಅಣ್ಣ ತಮ್ಮಗಳೆಲ್ಲ ಇದ್ದಾರೆ, ದೊಡ್ಡ ದೊಡ್ಡ ಹಿರಿಯರು ಕೂಡ ಇಲ್ಲಿ ಕೂತಿದ್ದಾರೆ. ಅವ್ರಿಗೂ ಕೂಡ ಈ ಸಭಾ ಮುಖಾಂತರ ವಂದನೆಗಳನ್ನು ನಾನು ಹೊಂದಿಸುತ್ತಾ, ಹಾಗೆ ಮುನೆಯನ್ನ ಬಂದಿದ್ದಾರೆ ಮತ್ತೆ ದೇವರಾಜನವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ತಿಳಿಸುತ್ತಾ, ಬಂಧುಗಳೇ, ಅಕ್ಕ ತಂಗಿಯರಿಗೆ ಮತ್ತು ಅಣ್ಣ ತಮ್ಮಂದಿರಿಗೆ, ಏನು ಜನಸಂಘ ಸಂಸ್ಥೆ ಇತಿಹಾಸ ಇದೆ. ಇದಕ್ಕೊಂದು ಏನು ಇತಿಹಾಸ ಅಂದರೆ 1970-80ರ ದಶಕದಲ್ಲಿ ಜನಸಂಘ ಸಂಸ್ಥೆ ಹುಟ್ಟುಕೊಂಡಿತು. ಆ ದಶಕದಲ್ಲಿ ನಾವೆಲ್ಲ ಹಾಸ್ಟೆಲ್ಗಳಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದೀವಿ. ವಿದ್ಯಾರ್ಥಿಗಳಾಗಿದ್ದಾಗ ಜನಸಂಘ ಸಂಸ್ಥೆ ಅಂದರೆ ಏನು ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಕೂಡ ನಮಗೆ ನಮ್ಮ ಒಂದೇ ಒಂದು ಜಿಲ್ಲೆ ಕೋಲಾರ ಜಿಲ್ಲೆ ಆಗಿತ್ತು. ಆ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಜನಸಂಘ ಸಂಸ್ಥೆಯನ್ನ ಪ್ರಾರಂಭಿಸುತ್ತಾರೆ. ಪ್ರಾರಂಭದ ದಿನಗಳಲ್ಲಿ ಅನೇಕ ರೀತಿಯಾದಂತಹ ಅವಘಡಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು, ದೌರ್ಜನ್ಯಗಳು ಕೂಡ ನಡೀತಕ್ಕಂಥ ಪ್ರಸಂಗಗಳು ಹೆಚ್ಚಾಗಿ ಆಗಿನ ಕಾಲದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ನಡೀತಾ ಇತ್ತು. ಏನು ಎಲ್ಲಿ ಸಂಘವರು ಬಂದಿದ್ದಾರಪ್ಪ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ, ಹಾಡುಗಳ ಮುಖಾಂತರ ಹೋರಾಟದ ಹಾಡುಗಳನ್ನು ಹಾಕುತ್ತಾ ಜನರಿಗೆ ಪ್ರಜ್ಞೆ ಮೂಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಂದು ಊರು ಒಳಗಡೆ ಸೇರಿಸಬಾರ್ದು ಅಂತ ಹೇಳಿ ಸವರ್ಣಿ ಕೂಡ ರಾತ್ರಿ ಏನು ಜನಸಂಘ ಸಂಸ್ಥೆ ಒಂದು ಕಾರ್ಯಕ್ರಮ ಇದೆ ಅಂತ ಅಲ್ಲಿ ಅವರೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಆ ಕಾರ್ಯಕ್ರಮಗಳನ್ನ ಏನೇ ಮಾಡಿ ಮಾಡಬಾರದು ಅಂತಕ್ಕಂಥ ಒಂದು ಇದನ್ನು ಮಾಡಿಕೊಂಡು ಕಲ್ಲುಗಳಲ್ಲಿ ಸಿಕ್ಕತಕ್ಕಂಥದ್ದು ವಿದ್ಯುತ್ ಶಕ್ತಿ ಏನು ದೀಪಗಳು ಆ ಲೈಟ್ಗಳಲ್ಲಿ ಆ ಕರೆಂಟ್ ಅನ್ನ ಅವ್ರು ನಿರ್ಧಾರ ಮಾಡೋದು, ಇಂಥವ ಅನೇಕ ರೀತಿಯಾದ ದೌರ್ಜನ್ಯಗಳು ನಡೀತಾ ಇದ್ದ ಕಾಲದಲ್ಲಿ ನಮಗೆ ಸಂಘಾನೇ ನಮ್ಗೆ ದಿಕ್ಕಾಗಿತ್ತು. ಏನಂದ್ರೆ ಆವಾಗ ನೋಡಿ, ದೇವನೂರು ಮಹಾದೇವನವರು, ಎನ್ ವೆಂಕಟೇಶಣ್ಣ, ಮುನಿಶಾಮಣ್ಣ, ಗೊಲ್ಲಳ್ಳಿ ಶಿವಪ್ರಸಾದ್, ಸಿ ಎಂ ಮುನಿಯಪ್ಪ ಅವರು, ವಿಜಯಕುಮಾರ್ ಅವರು, ಶಿವಣ್ಣ ಹೆಣ್ಣು, ಚಿಂತಾಮಣಿ ಶಿವಣ್ಣನವರು, ಭದ್ರಾವತಿ ಕೃಷ್ಣಪ್ಪ ಅವರು, ಕೋಟೆಗಾರಲ್ಲಿ ರಾಮಯ್ಯ ಮತ್ತು ನಮ್ಮ ಜಗಮಣ್ಣ ಅವರು ಮತ್ತು ಆಂಧ್ರ ಪ್ರದೇಶದ ವೈ ರಾಮಣ್ಣ ಅಂತೇಳಿ ಇವರೆಲ್ಲ ಸೇರಿಕೊಂಡು ದೊಡ್ಡ ದೊಡ್ಡವರೆಲ್ಲ ಸೇರಿಕೊಂಡು ಜನಸಂಘ ಸಂಸ್ಥೆಗೆ ಅವರು ಶಕ್ತಿಯನ್ನು ತುಂಬಿಸುತ್ತಾರೆ. ಆ ದಿಸೆಯಲ್ಲಿ ಇದುವರೆಗೂ ಕೂಡ ಜನಸಂಘ ಸಂಸ್ಥೆ ದಲಿತರ ಪರವಾಗಿ, ಹಿಂದುಳಿದರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಯಾವುದು ಇದಕ್ಕೆ ಜಾತಿ ಇಲ್ಲ, ಮತ ಇಲ್ಲ. ಜನಸಂಘ ಸಂಸ್ಥೆ ಅಂದರೆ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರಿಗೆ ರಕ್ಷಣೆ ಕೊಡ್ತಕ್ಕಂಥ ಒಂದು ಸಂಘ ಆಗಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಈ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಬೇಕಾಗುತ್ತೆ. ಜನಸಂಘ ಸಂಸ್ಥೆ ಇಲ್ಲ ಅಂದ್ರೆ ಬಡವರ ಬಗ್ಗೆ ಯಾವುದೇ ಸಂಘಗಳು ಅವರು ಚಟಾಯಿಸೋದೇ ಇಲ್ಲ. ಯಾಕಂದ್ರೆ ನಮಗೆ ದಲಿತರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ನಾವು ಸರ್ಕಾರದಿಂದ ಪಡ್ಕೊಳ್ಬೇಕಾದ್ರೆ, ನಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡ್ಕೋಬೇಕಾದ್ರೆ ನಮಗೆ ಜನಸಂಘ ಸಂಸ್ಥೆ ನಮ್ಮ ಜೊತೆಲಿ ಇರುತ್ತೆ. ಆದ್ರಿಂದಾಗಿ ಈಗ ಏನು ಜಿಲ್ಲಾ ಸಮಿತಿ ಹೊಸದಾಗಿ ಮಾಡಿದಾರೋ ಆ ಹೊಸದಾಗಿ ಮಾಡಿರ್ತಕ್ಕಂಥ ಜನಸಂಘ ಸಂಸ್ಥೆ ನಮ್ಮ ಎಲ್ಲ ಸಂಘಟನಾ ಸಂಚಾಲಕರು, ಕೋಟಪ್ಪನವರು ಮತ್ತೆ ಎಲ್ಲರೆಲ್ಲ ಸೇರಿಕೊಂಡು ಒಂದು ಗಟ್ಟಿ ಮಧುರವಾದಂತಹ ಒಂದು ಪ್ರಣಾಳಿಕೆಯನ್ನು ಹಾಕೊಂಡು ನಾವು ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಮುಂತೆಗೊಂಡು ಹೋಗಿ ಜನರಿಗೋಸ್ಕರ ನಾವು ರಾತ್ರಿ ಅವರಲ್ಲಿ ಯಾವುದೇ ಸಮಯದಲ್ಲಿ ಕೂಡ ತೊಂದರೆ ಆಗಿದೆ ಅಂದ್ರೆ ಅಂತ ಸಂದರ್ಭದಲ್ಲಿ ನಾವು ಬಂದು ನಿಮ್ಮ ಜೊತೆಯಲ್ಲಿ ಕೂಡಿ ನೀವು ಬಂದಿರತಕ್ಕಂಥ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥ ಕೂಡ ನಾವು ಬಗೆಹರಿಸತಕ್ಕಂಥ ಒಂದು ನಾವು ಆ ಕೆಲಸ ಮಾಡಲು ರೆಡಿಯಾಗಿರ್ತೀವಿ. ಆದ್ರಿಂದ ಏನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಇವತ್ತು ದಿನ ಹೊಸದಾಗಿ ಆಯ್ಕೆ ಮಾಡತಕ್ಕಂಥ ಏನು ಸರ್ವಸದಸ್ಯ ಸಭೆಯಲ್ಲಿ ಸಂಚಾಲಕ